ವಿಡಿಯೋಗ್ರಫಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥವಾಲೆ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ. ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ನಮ್ಮ ಪಕ್ಷದ ವಿಷಯ ಒಂದು ನಿಲುವನ್ನು ಈ ಚುನಾವಣೆಯಲ್ಲಿ ಒಂದು ಪ್ರಕಟಿಸ್ತೀನಿ. ಎರಡನೇದು, ನಾನು ಕೋಲಾರ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. NDA ಭಾಗವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕಂತೇಳಿ ನಾವು ಇಡೀ ದೇಶದಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಚುನಾವಣೆಯಲ್ಲಿ NDA ಮಿತ್ರ ಪಕ್ಷಗಳ ಅಭ್ಯರ್ಥಿಗಳ ಪರ ನಾವು ಪ್ರಚಾರ ನಡೆಸಿದ್ದೀವಿ. ನಮಗೆ 2 ಸೀಟ್ ಕೇಳಿದ್ವಿ ಹೊಂದಾಣಿಕೆಯಲ್ಲಿ. ಒಂದು ಶಿರ್ಡಿ, ಎರಡನೇದು ಕೋಲಾರ. ಶಿರ್ಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಾಗಿ ರಾಮದಾಸ್ ಅತ್ವಾಲೆ ಅವರಿಗಾಗಿ, ಕೋಲಾರ ನನಗಾಗಿ. ಅಂತಿಮ ಕ್ಷಣದಲ್ಲಿ ಆ ಹೊಂದಾಣಿಕೆ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಹೊಂದಾಣಿಕೆಯ ಸೂತ್ರ ಸುಸೂತ್ರವಾಗಿ ನಡೆದಿಲ್ಲ. ಆ ಕಾರಣಕ್ಕಾಗಿ RPIಗೆ ಅವಕಾಶ ಸಿಕ್ತು. ಹಾಗೆಯೇ ಇಲ್ಲಿ JDS ಮತ್ತು BJP ನಡೆದಂಥ ಹೊಂದಾಣಿಕೆ ಸೂತ್ರದಲ್ಲಿ ಕೋಲಾರ ನಮಗೆ ಕೈ ತಪ್ಪಿತು. ಹೀಗಾಗಿ ಹಾಗಂತೇಳಿ ನಾವು NDA ಭಾಗದಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ಈ ಬಾರಿಯೂ 300ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅವರ ಪಕ್ಷ ಮಿತ್ರ ಪಕ್ಷಗಳು ಗೆದ್ದು ಅವರು ಪ್ರಧಾನಿ ಆಗ್ತಾರೆ ಅಂತೇಳಿ ಈ ಒಂದು ನಿರ್ಧಾರವನ್ನು ನಾನು ಪ್ರಕಟಿಸಿದ್ದೀನಿ. ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಇಡೀ ದೇಶದಲ್ಲಿ ಅತಿ ದೊಡ್ಡ ಮೀಸಲು ಕ್ಷೇತ್ರಗಳಂದರೆ ಒಂದು ಹಾಜಿಪುರ ಬಿಹಾರದಲ್ಲಿ, ಎರಡನೇದು ಕೋಲಾರ. ಅತಿ ದೊಡ್ಡ SC ST ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ಕ್ಷೇತ್ರಗಳು. ನಿಮಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರಲ್ಲಿ ಕೇಂದ್ರದ ಸಚಿವರಾಗಿ MP ಆಗಿ ಅನೇಕ ವರ್ಷಗಳ ಕಾಲ ಅಲ್ಲಿ ಇರ್ತಕ್ಕಂಥ SC ST ಜನಾಂಗ ಡಿವೈಡ್ ಆಗದೆ ಪಾಸ್ವಾನ್ ಜೊತೆ ಇದ್ದದ್ರಿಂದ ಇವತ್ತು NDAದಲ್ಲಿ 5 ಸೀಟ್ ಪಡೆದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ SC ST ಜನಾಂಗ ಒಂದಾಗಬಾರ್ದು ಅಂತೇಳಿ ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ ರೀತಿಯ ಕುತಂತ್ರಗಳನ್ನು ಷಡ್ಯಂತ್ರಗಳನ್ನು ರೂಪಿಸಿ ಅದು ಈ ಚುನಾವಣೆಯಲ್ಲಿ ಬಹಿರಂಗವಾಗಿ ಚರ್ಚೆಯಾಗೋ ರೀತಿ ಆಯಿತು. ಕೋಲಾರದಲ್ಲಿ ಇಷ್ಟು ದೊಡ್ಡ ಶಕ್ತಿಯಲ್ಲಿ ಇದ್ರೂ ಕೂಡ SC ST ಕಾಂಗ್ರೆಸ್ ಚೇಲಾಗಿರಿ ಮಾಡ್ತಕ್ಕಂಥ ಪಾಪ ಎಲ್ಲೋ ಇದ್ದಂಥ ವ್ಯಕ್ತಿನ ಅಮಾಯಕನನ್ನ ಕರ್ಕೊಂಬಂದು ಇಲ್ಲಿ ಬಲಿಪಶು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣ ಇಲ್ಲಿ ಕಾಂಗ್ರೆಸ್ ಆಟ ನಡೆಯಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆಯಲ್ಲಿ ಯಾವುದನ್ನ ಚರ್ಚೆ ಮಾಡಬಾರ್ದಿತ್ತೋ, ಅಭ್ಯರ್ಥಿ ಆಯ್ಕೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದನ್ನ ಚರ್ಚೆ ಮಾಡಬಾರ್ದಿತ್ತೋ ಬಹಿರಂಗವಾಗಿ ಅದನ್ನು ಮಾಡಿ ಇಡೀ ಕೋಲಾರ ಕ್ಷೇತ್ರದ ಮತದಾರರನ್ನ ಅವಮಾನ ಮಾಡಿರ್ತಕ್ಕಂಥ ಕಳಂಕ ಇವತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಅಂಟಿಕೊಂಡಿದೆ. ಮತದಾರರು ಯೋಚನೆ ಮಾಡ್ತಾ ಇದ್ದಾರೆ, ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಜಾತಿ ಉಪಜಾತಿಗಳ ರಾಜಕಾರಣ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ 100ಕ್ಕೆ 100ರಷ್ಟು ಸೋಲಿಸ್ತಾರೆ ಅಂತ ಭರವಸೆ ಇದೆ. ನಾನು ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ಗೆಲ್ಲಬೇಕು ಅನ್ನೋದು ನನ್ನ ವಿನಂತಿ. ಯಾಕಂತ ಹೇಳಿದ್ರೆ 18 ಅಭ್ಯರ್ಥಿಗಳು ಏನಿದ್ದಾರೆ ಇವತ್ತು ಕಾಂಗ್ರೆಸ್ ಮತಕ್ಷೇತ್ರದಲ್ಲಿ, ಕೋಲಾರ ಮತಕ್ಷೇತ್ರದಲ್ಲಿ 18 ಅಭ್ಯರ್ಥಿಗಳ ಪೈಕಿ ನಾನು 4ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀನಿ. ಒಂದು ಹೋರಾಟಗಾರನಾಗಿ, ಬಹುಶಃ 17 ಅಭ್ಯರ್ಥಿಗಳು ಒಬ್ಬರು ಹೋರಾಟಗಾರರು. ಅದು ಕೋಲಾರದಲ್ಲೇ ಹುಟ್ಟಿ ಕೋಲಾರದ ದಲಿತ ಚಳವಳಿಯಿಂದ ಆರಂಭಗೊಂಡು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಿರಿಯನಾಗಿ ನಾನು ಹೋರಾಟಗಾರನಾಗಿ ಇವತ್ತು ಕಣದಲ್ಲಿ, ಇದು ಮೊದಲನೇದು. ಎರಡನೇದು, ವಯಸ್ಸಲ್ಲಿ ನನಗಿಂತ ದೊಡ್ಡವರು ಯಾರೂ ಇಲ್ಲ. ಈಗ 17 ಅಭ್ಯರ್ಥಿಗಳ ಪೈಕಿ ನಾನು 70 ವರ್ಷದ ತುಂಬಿ ಇವತ್ತು ಈ ಹೋರಾಟದಲ್ಲಿದ್ದೀನಿ. ಮೂರನೇದು, ವಿದ್ಯಾಭ್ಯಾಸದಲ್ಲಿ ನನಗಿಂತ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ. 17 ಪೈಕಿ MA PhD ಅರ್ಥಶಾಸ್ತ್ರದಲ್ಲಿ ಹೋರಾಟದ ಜೊತೆಗೆ ಓದ್ತಾ ನಾನು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದೇನೆ. ಮತ್ತು ಈ ಕಣದಲ್ಲಿ ನನ್ನಷ್ಟು ಓದಿರುವಂಥ ಅಭ್ಯರ್ಥಿ ಮತ್ತೊಬ್ಬ ಇಲ್ಲ. 4ನೇದು, ಭಾಷಾ ಪರಿಣಿತಿ. ಒಬ್ಬ ಸಂಸತ್ ಸದಸ್ಯನಾದವನಿಗೆ ಬಹುಭಾಷಾ
ಪರಿಣಿತಿ ಇರಬೇಕು. 17 ಜನರ ಪೈಕಿ ಒಬ್ರಿಗಾದ್ರೂ ಅಂತ ಪರಿಣಿತಿ ಇಲ್ಲ. ಒಬ್ರಿಬ್ರು ಅಷ್ಟೇ ಇಂಗ್ಲಿಷ್ ಕನ್ನಡ ಅಷ್ಟೇ ಮಾತಾಡೋದು ಗೊತ್ತಿದೆ. ನನಗೆ ಇಂಗ್ಲಿಷ್ ಇರಲಿ, ಕನ್ನಡ ಇರಲಿ, ತೆಲುಗಿರಲಿ, ತಮಿಳಿರಲಿ, ಹಿಂದಿ ಇರಲಿ, ಈ ಬಹುಭಾಷಾ ಪರಿಣಿತಿ ಇರೋದ್ರಿಂದ ಸ್ಪರ್ಧೆಯಲ್ಲಿ ಸಮರ್ಥವಾದಂಥ ಅಭ್ಯರ್ಥಿಯಾಗಿ, ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ನನಗೆ ಕಳೆದ 10 ದಿವಸದಿಂದ ಪ್ರಚಾರದಲ್ಲಿದ್ದೀನಿ, ಮತದಾರನ ಭೇಟಿ ಮಾಡ್ತಾ ಇದ್ದೀನಿ. ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇದೆ, ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಾನು ಮೊದಲನೇದಾಗಿ ವಿನಂತಿ ಮಾಡೋದು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾನು ಅಭ್ಯರ್ಥಿಯಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮತ ಚಲಾಯಿಸೋದ್ರ ಮೂಲಕ ಕಾಂಗ್ರೆಸ್ ಅಥವಾ ವೃತ್ತಿಪರ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳನ್ನ ಸೋಲಿಸಿ ನನ್ನಂತ ಹೋರಾಟಗಾರನ ಗೆಲ್ಲಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನನ್ನ ಗುರುತು ಹೊಲಿಗೆ ಯಂತ್ರ, ಸೀರಿಯಲ್ ನಂಬರ್ 16. ಬಹುಶಃ ಬ್ಯಾಲೆಟ್ ಪೇಪರ್ ಅಲ್ಲಿ 2ನೇ ಬಾಕ್ಸ್ ಬರ್ತದೆ, 1ನೇ ಹೆಸರು ಇರ್ತದೆ. ದಯಮಾಡಿ ಮತದಾರರು ಯಾವುದೇ ಗೊಂದಲಕ್ಕೊಳಗಾಗದೆ ಡಾಕ್ಟರ್ ಎಂ ವೆಂಕಟಸ್ವಾಮಿ ನಿಮ್ಮ ಎಲ್ಲರ ಪ್ರೀತಿಯ ಅಭ್ಯರ್ಥಿ, ನಿಮ್ಮೆಲ್ಲರ ಪ್ರೀತಿಯ ಹೋರಾಟಗಾರ, ನಿಮ್ಮ ಎಲ್ಲರ ಹಿತವನ್ನ ಬಯಸ್ತಕ್ಕಂಥ ಒಬ್ಬ ಸಭ್ಯ ಅಭ್ಯರ್ಥಿ ನನಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಜಯಶೀಲರನ್ನಾಗಿ ಮಾಡ್ಬೇಕು ಅಂತೇಳಿ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪ್ರಚಾರದಲ್ಲಿ ಹೆಚ್ಚಾಗಿ ಸಂವಿಧಾನ ಎನ್ಡಿಎ ಬಂದರೆ ಸಂವಿಧಾನ ಬದಲಿಸ್ತಾರೆ, ದೊಡ್ಡ ಮಟ್ಟದಲ್ಲಿ ಪ್ರಚಾರ, ಅದರ ಬಗ್ಗೆ ಕಾಂಗ್ರೆಸ್ ಕಳೆದ 70 ವರ್ಷಗಳಿಂದ ಮಾತಾಡದೇ ಇರ್ತಕ್ಕಂಥ ಮಾತನ್ನ ಇವತ್ತು ಮಾತಾಡ್ತಾರೆ. ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ NDAದವರು, ಬಿಜೆಪಿಯವರು ಅಂತೇಳಿ ಅಪ್ಪಟ ಸುಳ್ಳು. ಯಾಕಂತ ಹೇಳಿದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡಕ್ ಸಾಧ್ಯವೇ ಇಲ್ಲ. ಮೋದಿಯವರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಮೊನ್ನೆ, ಇವ್ರಿಗೆ ಉತ್ತರವಾಗಿ ಒಂದೇ ಒಂದು ಸರಳವಾಗಿರ್ತಕ್ಕಂಥ ಸತ್ಯವನ್ನು ಹೇಳಿದ್ದಾರೆ. ಸಂವಿಧಾನವನ್ನ ರಚನೆ ಮಾಡದಂತ ಬಾಬಾ ಸಾಹೇಬ್ ಅಂಬೇಡ್ಕರೇ ಬಂದ್ರು ಅದನ್ನ ಬದಲಾವಣೆ ಮಾಡಕ್ಕಾಗಲ್ಲ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಇಲ್ಲದೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಇವತ್ತು ಮತದಾರರನ್ನ ಯಾಮಾರಿಸಕ್ಕೆ ಟ್ರೈ ಮಾಡ್ತಾರೆ. ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮೋದಿ ಏನು ಅಂತ ಎಲ್ರಿಗೂ ಗೊತ್ತು, ಕಾಂಗ್ರೆಸ್ ಏನು ಅಂತ ಕೂಡ ಗೊತ್ತು. ಯಾಕೆ ದಿನೇ ದಿನೇ ಕಾಂಗ್ರೆಸ್ಸು ಪಾತಾಳಕ್ಕೆ ಹೋಗ್ತಾ ಇದೆ, ದಿನೇ ದಿನೇ ಬಿಜೆಪಿ ಯಾಕೆ ಬರ್ತಾ ಇದೆ? ಅದು ಮೋದಿಯವರ ನಿಸ್ವಾರ್ಥ ಸೇವೆ, ದೇಶಕ್ಕಾಗಿ ಇರ್ತಕ್ಕಂಥ ಏನು ಸೇವೆಯಿಂದ ಅನ್ನೋದು ಎಲ್ರಿಗೂ ಅರ್ಥ ಆಗ್ತದೆ. ಇವತ್ತಿನ ಯುವ ಪೀಳಿಗೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಮೋದಿ ಸರ್ಕಾರವನ್ನ ಬೆಂಬಲಿಸುತ್ತೆ. ಕಾಂಗ್ರೆಸ್ನ ಈ ಸಂವಿಧಾನ ಬದಲಾವಣೆಯ ಸುಳ್ಳು ಪ್ರಚಾರ ಅದು ಅವ್ರ ಕೆಲಸ ನಡೆಯಲ್ಲ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಮೋದಿಯವರು ಬಂದ ಮೇಲೆ ದೇಶದ ಆರ್ಥಿಕತೆಗೆ ತೊಂದರೆ ಆಗ್ತಾ ಇದೆ, ಹೆಚ್ಚಿನ ಹೊರೆ ಆಗ್ತಾ ಇದೆ. ಕೆಲವು ಕಂಪನಿಗಳನ್ನ, ಸರ್ಕಾರದ ಕಂಪನಿಗಳನ್ನ ಪ್ರೈವೇಟ್ ಕಂಪನಿಗಳು ಮಾಡ್ತಿದ್ದಾರೆ. ಇದು ನಿಜಾನ? ಅದಕ್ಕೆ ಯಾರಪ್ಪದ ಈ ಪ್ರೈವೇಟೈಸೇಷನ್ ಇದೆಯಲ್ಲ, ಇದಕ್ಕೆ ಮೂಲ ಕಾರಣನೇ ಕಾಂಗ್ರೆಸ್. ಪ್ರೈವೇಟೈಸೇಷನ್ ಅನ್ನೋ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೆ ರಾಹುಲ್ ಗಾಂಧಿ ಮತ್ತು ನರಸಿಂಹರಾವ್. ಅದರದ್ದು ಏನಾದ್ರು ಕೆಟ್ಟ ಪರಿಣಾಮ ಇದ್ದು ಅಂದ್ರೆ ಆ ಕ್ರೆಡಿಟು ಆ ಇಬ್ಬರಿಗೆ ಹೋಗ್ಬೇಕು. ಅಂದ್ರೆ ಕಾಂಗ್ರೆಸ್ನ ಮೂಲದಲ್ಲೇ ಇಂಥದಕ್ಕೆ ಅವಕಾಶ ಮಾಡಿಕೊಟ್ಟಿರುವಾಗ ಅವರು ಇವತ್ತು ಮೋದಿಯವರನ್ನ ಬೊಟ್ಟು ಮಾಡಿ ತೋರಿಸುವಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮೋದಿಯವರು ತೆರಿಗೆ ಮೂಲಕ ಬ್ಲ್ಯಾಕ್ ಮನಿನ ವೈಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ನ ತಿಜೋರಿ ಏನಿದೆ, ಕಾಂಗ್ರೆಸ್ ಪಕ್ಷದ ತಿಜೋರಿಯ ಬಯಲು ಮಾಡೋದ್ರ ಮೂಲಕ ಇವತ್ತು ಎಂಥ ದೊಡ್ಡ ದೇಶ ಸೇವೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿ ಮತದಾರರು ಅರ್ಥ ಮಾಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಮೋದಿ ಅವರು ಅವರ ಸಾಧನೆ ಅವೆಲ್ಲವನ್ನು ನಾವು ಕಣ್ಣಾರೆ ನೋಡ್ಬೋದು. ಇವತ್ತು ಬಹುಶಃ ನಮ್ಮ ಈ ಕ್ಷೇತ್ರದ ಉದ್ದಕ್ಕೂ ಕೂಡ ಒಂದು ದೊಡ್ಡ ಹೆದ್ದಾರಿ ಹೋಗ್ತಾ ಇದೆ. 70 ವರ್ಷಗಳೆಲ್ಲ ಅಂತ ಒಂದು ಹೆದ್ದಾರಿ ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ನವರು ಹೆದ್ದಾರಿ ಹೋಗ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಈ ಕ್ರಾಂತಿ ನಡೀತಾ ಇದೆ. ಅಭಿವೃದ್ಧಿಯಲ್ಲಿ ಮುಂದಾಗುವಾಗ ಬೆಲೆ ಏರಿಕೆ ಅಥವಾ ಇತ್ಯಾದಿಗಳೆಲ್ಲವೂ ಕೂಡ ಬೇರೆ ಕಂಪನಿಗಳಿಗೆ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಜನ ಗಮನಿಸ್ತಾರೆ. ಜನನೇ ಆ ಪರ ಇದ್ದಾರೆ ಅನ್ನೋದು ಇರೋವಾಗ ಕಾಂಗ್ರೆಸ್ ಹೇಳಿಕೆ ಯಾವ ರೀತಿ ಅದು ಸತ್ಯ ಅನ್ನೋದು ನಾವು ನಂಬ್ಕೊಳಕ್ಕಾಗತ್ತೆ. ಹೀಗಾಗಿ
ಬೇರೆ ಬೇರೆ ಕಂಪನಿಗಳಿಗೆ ಎಲ್ಲವೂ ದುಡ್ಡು ಹೋಗುತ್ತೆ ಅನ್ನೋದಿದ್ರೆ ಈ ದಾರಿಗಳು ಹೆಂಗಾಗ್ತಾ ಇದ್ವು, ಹೆದ್ದಾರಿಗಳು ಹೆಂಗಾಗ್ತಾ ಇದ್ವು, ಅಭಿವೃದ್ಧಿಗಳು ಹೆಂಗಾಗ್ತಾ ಇದಾವೆ. ಇವತ್ತು ಇಸ್ರೋ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಸಾಧನೆಗೆ ಕೇಂದ್ರದ ಹಣ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇಂಥವು ಅನೇಕ ಭಾಗಗಳಲ್ಲಿ ಹಣ ಹಂಚಿಕೆ ಆಗ್ತಾ ಇದೆ, ಹಣ ಸದ್ಬಳಕೆ ಆಗ್ತಾ ಇದೆ. ಇವರು ಹುಟ್ಟಾಕದಂತ ದೊಡ್ಡ ದೊಡ್ಡ ಕಂಪನಿಗಳು ಭಾರತ ದೇಶದ ಆರ್ಥಿಕತೆಯನ್ನ ಹಾಳು ಮಾಡಿದವು. ಪ್ರೈವೇಟೈಸೇಷನ್ ಪ್ರೋಸೆಸ್ ಅಲ್ಲಿ ಅಂತವರೆಲ್ಲ ಬರ್ತಾ ಇದಾರೆ, ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದಾರೆ. ಅವರಿಂದಲೂ ಕೂಡ ಯಾಕೆ ದೇಶಕ್ಕೆ ಸೇವೆ ಆಗಬಾರ್ದು? ನಿಮಗೆ IT ಸೆಕ್ಟಾರ್ ದೊಡ್ಡ ದೊಡ್ಡ ಕಂಪನಿಗಳಿದಾವೆ, ಟ್ರಾನ್ಸ್ಪೋರ್ಟ್ ಸೆಕ್ಟಾರ್ ದೊಡ್ಡ ದೊಡ್ಡ ಕಂಪನಿಗಳಿದೆ, ಕಾಂಟ್ರಾಕ್ಟರ್ಗಳು ಇವೆಲ್ಲೂ ಕೂಡ ದೊಡ್ಡ ದೊಡ್ಡ ಕಂಪನಿಗಳನ್ನೇ ಮಾಡ್ತಾ ಇದೆ. ಹಾಗಂತೇಳಿ ನಮಗೆ ಮಲ್ಟಿನ್ಯಾಷನಲ್ ಕಂಪನಿಗಳ ಹತೋಟಿ ಸರ್ಕಾರವನ್ನು ನಡೆಸ್ತಾ ಇದೆ ಅಂತ ಸುಳ್ಳು ಮಾಹಿತಿಯನ್ನ ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಜನ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಮತದಾರರು ತೀರ್ಮಾನ ಮಾಡ್ತಾ ಇದ್ದಾರೆ, ಮೋದಿ ಪರಾನೇ ವೋಟ್ ಹಾಕ್ತಾರೆ. ವಿಶೇಷವಾಗಿ 5 ಗ್ಯಾರಂಟಿಗಳ ಮೇಲೆ ಹೆಚ್ಚಿನ ಪ್ರಚಾರ ಮಾಡಿ. 5 ಗ್ಯಾರಂಟಿಗಳಿಗೆ ಜನಕ್ಕೆ ಅನುಕೂಲವಾಗಿದೆಯಾ ಅನಾನುಕೂಲವಾಗಿದೆಯಾ? 5 ಗ್ಯಾರಂಟಿಗಳ ಮೇಲೆ ನಾವು ಮತ ಕೇಳ್ತೀವಿ. ಗ್ಯಾರಂಟಿಗಳ ಸರ್ಕಾರ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬೊಗಳೆ ಬಿಡ್ತಾ ಇದೆ. ಅದರ ದೂರಗಾಮಿ ಫಲಿತಾಂಶ ಏನಾಗುತ್ತೆ ಅಂತೇಳಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಒಬ್ಬ ಮಹಿಳೆಗೆ ಸಿಗ್ತಕ್ಕಂಥ 2,000 ಹಣನೋ ಅಥವಾ ಫ್ರೀ ವಿದ್ಯುತ್ ಶಕ್ತಿನೋ ಇಂಥವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ಆರ್ಥಿಕತೆ ಮೇಲೆ ಎಂಥ ದುಷ್ಪರಿಣಾಮಗಳು ಬೀರುತ್ತೆ. ಇದೇ ಜನ ಮತ್ತೆ ಬೆಲೆ ತೆರಬೇಕಾಗತ್ತೆ. ಕಾಂಗ್ರೆಸ್ ಇಂಥ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಈ ಚುನಾವಣೆಯಲ್ಲಿ ಯಶಸ್ಸು ಆಗಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರು ಆಡಳಿತದಲ್ಲಿ ನಡ್ಕೊಂಡಂತ ಆಡಳಿತ ಸರಿ ಇಲ್ಲದೆ ಇದ್ದಿದ್ದರಿಂದ ಅದರ ವಿಫಲತೆ ಕಾರಣಕ್ಕಾಗಿ ಇವ್ರಿಗೆ ಲಾಭ ಆಯ್ತೆ ಹೊರತು ಇವರ ಸ್ವಂತ ಗ್ಯಾರಂಟಿಗಳ ಮೇಲೇನು ಸರ್ಕಾರ ಬಂದಿಲ್ಲ. ನಿಮಗೆ ಬಿಜೆಪಿಯಲ್ಲಿ ಒಳಗಿನ ಸೀಟ್ ಹಂಚಿಕೆಯಲ್ಲೇ ಬಹಳ ದೊಡ್ಡ ತೊಂದರೆ ತಗೊಂಡು 20-30 ಸೀಟ್ ಹಾಳು ಮಾಡ್ಕೊಂಡು, ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಸೋಮಣ್ಣ ಗೆಲ್ಲತಕ್ಕಂಥ ಜಾಗವನ್ನ ಬಿಟ್ಟು ತಗೊಂಡೋಗಿ ಅವರ ಒಳಗಿನ ರಾಜಕಾರಣದ ಕಾರಣಕ್ಕಾಗಿ ಹೊರಗಡೆ ಆಗಿದ್ದಕ್ಕಾಗಿ ಅಂಥ ಸೀಟ್ಗಳು 10-15 ಇದ್ದಾವೆ. ಅದು ಅಷ್ಟೇ ಅಲ್ಲ, ಯಾರ್ಯಾರನ್ನ ಎಲ್ಲೆಲ್ಲಿ ಏನೇನು ಸ್ಥಾನ ಕೊಡಬೇಕಾದ ಕೊಡದೇ ಇದ್ದಿದ್ದರಿಂದ ಒಳಗಿನ ನಾಯಕತ್ವದ ಕಚ್ಚಾಟದಿಂದ ಬಿಜೆಪಿ ಸೋಲ್ತೆ ಹೊರತು ಕಾಂಗ್ರೆಸ್ ಗೆದ್ದಿದ್ದಲ್ಲ. ಅದು ವಿಶೇಷವಾಗಿ ಕೋಲಾರಕ್ಕೆ ಏನ್ ಬೇಕಾಗಿದೆ? ಅಭಿವೃದ್ಧಿ ಪರವಾಗಿ ಕೋಲಾರಕ್ಕೆ ನಿಮ್ಮ ಪ್ರಕಾರ, ನೀವು ಒಬ್ಬ ಸಂಸದ ಆಕಾಂಕ್ಷಿಯಾಗಿ ನೀವು ಕ್ಯಾಂಡಿಡೇಟ್ ಆಗಿದ್ದೀರಾ, ಕೋಲಾರಕ್ಕೆ ವಿಶೇಷವಾಗಿ ಏನು ಅಭಿವೃದ್ಧಿ ಬೇಕಾಗಿದೆ ನಿಮ್ಮ ಪ್ರಕಾರ? ನಾನು ಈ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ 14 ಅಂಶಗಳ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೀನಿ. 14 ಅಂಶಗಳು. ಅದರಲ್ಲಿ ಆದ್ಯತೆ ನಂದು ಏನಂತ ಹೇಳಿದ್ರೆ, ಹೈಯರ್ ಎಜುಕೇಶನ್ ಕೋಲಾರದ ಜನರಿಗೆ ಬಹಳ ಸಿಗ್ಬೇಕು. ಹೈಯರ್ ಎಜುಕೇಶನ್ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸೇ ಇಲ್ಲ. ಈ ಹಿಂದಿನ ಎಲ್ಲ ಹೈಯರ್ ಎಜುಕೇಶನ್ ಅದು ಸೆಂಟ್ರಲ್ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಬಹಳ ದೊಡ್ಡ ಸಾಧನೆ ಆಗ್ತದೆ. ಆ ರೀತಿ ಆಗಿರ್ತಕ್ಕಂಥ ಅನೇಕ ಕ್ಷೇತ್ರಗಳು ನಮ್ಮ ದೇಶದಲ್ಲಿದೆ. ಅದರಲ್ಲಿ ಕೋಲಾರ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೋಲಾರ ಮತದಾರರಲ್ಲಿ, ಕೋಲಾರದ ನಾಗರಿಕರಲ್ಲಿ ಬಹಳ ದೊಡ್ಡ ಪ್ರತಿಭೆ ಇದೆ. ನಿಮಗೆ ಯಾವ ಫೆಸಿಲಿಟೀಸು ಇಲ್ಲದೆ KS, IAS, IPS ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದು ಗ್ರಾಮೀಣ ಪ್ರದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಅಂದ್ರೆ ಈ ಕ್ಷೇತ್ರ ಇಂಟೆಲೆಕ್ಚುಯಲಿ ಬಹಳ ದೊಡ್ಡದು. ಆದರೆ ಅದಕ್ಕೆ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿತ್ತು. ಆ ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸವನ್ನ ಇದುವರೆಗೂ ಆಳದಂತ ಕಾಂಗ್ರೆಸ್ ಸಂಸತ್ ಸದಸ್ಯರು ಮಾಡೋಕ್ಕಾಗಿಲ್ಲ. ಆ ಕೆಲಸವನ್ನ ನಾನು ಮಾಡ್ತೀನಿ. ಈಗಾಗಲೇ ನಾನು ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿ ಕೋಲಾರಕ್ಕೆ ಅಂತರ್ಗಂಗೆ ವಿಶ್ವವಿದ್ಯಾಲಯ ಆಗ್ಬೇಕಂತೇಳಿ ಹೋರಾಟ ನಡೆಸಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದ್ದೀನಿ. PG ಸೆಂಟರ್ ತಂದೆ. ಅದು ನನ್ನ ಹೋರಾಟದಿಂದ. ಅದಷ್ಟೇ ಅಲ್ಲ, ಅದಕ್ಕೊಂದು ಕ್ಯಾಂಪಸ್ ಬೇಕು ಅಂತೇಳಿ ಮಂಗಸಂದ್ರದ ಹತ್ರ ಜಮೀನನ್ನ ಆಯ್ಕೆ ಮಾಡೋದ್ರಲ್ಲೂ ನನ್ನ ಪಾತ್ರ ಬಹಳ ದೊಡ್ಡದಾಗಿದೆ. ಹೀಗಾಗಿ ಕ್ಯಾಂಪಸ್ ಇದೆ. ಇವತ್ತಲ್ಲ ನಾಳೆ ಅದು ಯೂನಿವರ್ಸಿಟಿ ಆಗುತ್ತೆ. ಅದರ ಜೊತೆಗೆ ಗುಲ್ಬರ್ಗಾದಲ್ಲಿರ್ತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿ ಕೋಲಾರದಲ್ಲೂ ಆಗಬೇಕು ಅಂತ ನನ್ನ ಒತ್ತಾಸೆ. ನನ್ನ ಆದ್ಯತೆ IT ಸೆಕ್ಟಾರ್, ಹೈಯರ್ ಎಜುಕೇಶನ್ ಸಂಸ್ಥೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕಲ್ಪಿಸಿದ್ರೆ ಕೋಲಾರದ ಜನ, ಕೋಲಾರ ಕ್ಷೇತ್ರದ ಮತದಾರರು ಯಾವ ಮತಕ್ಷೇತ್ರಕ್ಕಾದರೂ ಸವಾಲಾಗಿ ಈ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅನ್ನೋದು ನನ್ನ ಆದ್ಯತೆ. ಅದಲ್ಲದೆ
ನಮ್ಮ ಕಲುಷಿತ ನೀರು ಕೆಮಿಕಲ್ ಪಾಯ್ಸನ್ ಇರ್ತಕ್ಕಂಥ ನೀರನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಜನ ಕ್ಷಮೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ದುಷ್ಪರಿಣಾಮಗಳು ಬಹಳ ದೊಡ್ಡದಾಗಿದೆ ಅಂತೇಳಿ ನೀರಾವರಿ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚೋಗಲ್ಲ. ಕೋಲಾರ ಕ್ಷೇತ್ರಕ್ಕೆ ಕಾವೇರಿ ನೀರು ತರ್ತಕ್ಕಂಥದ್ದು ಬಹಳ ದೊಡ್ಡ ವೆಚ್ಚದ ಯೋಜನೆ ಅಲ್ಲ. ಅದನ್ನು ಮಾಡೋದಕ್ಕೆ ಯಾವ ಸಂಸತ್ ಸದಸ್ಯರು ಅಥವಾ ಸರ್ಕಾರನೂ ಯೋಚನೆ ಮಾಡಿಲ್ಲ. ನನ್ನ ಆದ್ಯತೆ ಕಾವೇರಿ ನೀರನ್ನ ಕೋಲಾರಕ್ಕೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಆದ್ಯತೆ ಇರುತ್ತೆ, ನನ್ನ ಹೋರಾಟ ಇರುತ್ತೆ. ಕೆರೆಗಳನ್ನ ಹೂಳು ತೆಗೆದು ಬಿಟ್ರೆ ನಾವು ಯಾವುದೇ ಜಿಲ್ಲೆಗೂ ಸವಾಲಾಗಿ ನಿಲ್ತೀವಿ. ಅಗ್ರಿಕಲ್ಚರಲ್ಲಿ ಆ ಕೆರೆಗಳಲ್ಲಿರ್ತಕ್ಕಂಥ ಹೂಳನ್ನ ತೆಗೆದು ಜಲ ಸಂವರ್ಧನೆಗೆ ಹೆಚ್ಚು ಆಸಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ನಡೆದಂತ ಒಂದು ಕಾಂಗ್ರೆಸ್ ಪ್ರಚಾರದಲ್ಲಿ ಮಾಜಿ ಸ್ಪೀಕರ್ ಆದಂತಹ MP ಬೆಂಬಲಿತ ನರೇಂದ್ರ ಮೋದಿಯನ್ನ ಶನಿಗೆ ಹೋಲಿಸಿದ್ದಾರೆ. ಅದರ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ಹೀಗೆ ಹೇಳಿದವರೆಲ್ಲ ರಾಜಕೀಯದಲ್ಲಿ ಜೀರೋ ಆಗಿದ್ದಾರೆ. ನರೇಂದ್ರ ಮೋದಿಯ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಶಬ್ದ ಮಾನ್ಯ ರಮೇಶ್ ಕುಮಾರ್ ಅವರಿಂದ ಬರಬಾರ್ದಿತ್ತು. ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಏನೇ ಇರಲಿ ರಮೇಶ್ ಕುಮಾರ್ದು ರಾಜಕೀಯ ಸ್ಥಾನ ಒಂದು ಗೌರವಯುತವಾದಂಥ ಸ್ಥಾನ ಇದೆ. ನರೇಂದ್ರ ಮೋದಿನ ಟೀಕೆ ಮಾಡೋದು ಬೇರೆ, ಆದರೆ ಶನಿಗೆ ಹೋಲಿಸಿ ಇವರೇ ಶನಿ ರೀತಿಯಲ್ಲಿ ಪರಿವರ್ತನೆ ಆಗ್ಬಿಟ್ಟಿದೆ ರಮೇಶ್ ಕುಮಾರ್ ಅವರು. ಈ ಕ್ಷೇತ್ರದಲ್ಲಿ ಅಂತ ಮಾತು ಆಡಬಾರ್ದಿತ್ತು ರಮೇಶ್ ಕುಮಾರ್ ಅವರು. ಅವ್ರು ಕ್ಷಮೆ ಕೇಳಬೇಕು, ಮೋದಿ ಅವರಲ್ಲಿ ಅವ್ರು ಕ್ಷಮೆ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷನೇ ಒಂದು ದೊಡ್ಡ ಶನಿಯಾಗಿ ಜನರನ್ನ ಕಾಡುತ್ತೆ ಅನ್ನೋ ಖಾತ್ರಿಯನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಜನ ಫಲ ಅಂತ ಒಂದು ಪ್ರತ್ಯೇಕವಾದಂತಹ ರಾಜೀನಾಮೆ ಇದನ್ನ ಈ ವಿಂಗಡಣೆ ಮಾಡೋದು ಈ ಕಾಂಗ್ರೆಸ್ ಸ್ವಭಾವ ಇಲ್ಲ. ಕಾಂಗ್ರೆಸ್ ಹುಟ್ಟಿರೋದೇ ಜಾತಿಗಳ ರಾಜಕಾರಣದಲ್ಲಿ. ಈಗ ಉಪಜಾತಿಗಳ ರಾಜಕಾರಣ ಪ್ರಾರಂಭ ಮಾಡಿದೆ. ಕೋಲಾರ ಕ್ಷೇತ್ರಕ್ಕೆ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗಿದ್ದಾದ್ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವರು ಸಾಧ್ಯ ಆಗದೆ ಉಪಜಾತಿಗಳ ಉಪಟಳವನ್ನ ತಂದು ಉಪಜಾತಿಯ ರಾಜಕಾರಣ ಮಾಡಿ ಮತದಾರರು ಇವತ್ತು ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಿಮಗಿಲ್ಲಿ SC ಕಮ್ಯುನಿಟಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ದೇಶದಲ್ಲೇ 2 ಕ್ಷೇತ್ರ, ಒಂದು ಆಜಿಪುರ, ಎರಡನೇದು ಕೋಲಾರ. ಈ ಕ್ಷೇತ್ರದಲ್ಲಿ ಬಲಗೈ ಒಂದು, ಎಡಗೈ ಒಂದು, ಸ್ಪೃಶ್ಯರು ಅಂತೇಳಿ 3 ಡಿವಿಷನ್ ಮಾಡಿ ಕಾಂಗ್ರೆಸ್ ಟಿಕೆಟ್ ಹಂಚುತ್ತೆ ಅಂತ ಹೇಳಿದ್ರೆ ಎಂಥ ಸಂವಿಧಾನ ವಿರೋಧಿ ಪಕ್ಷ ಅಂತ ನಾವು ಯೋಚನೆ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ, ಸಂವಿಧಾನದ ಬಗ್ಗೆ ಮಾತಾಡುತ್ತೆ. ಸಂವಿಧಾನದ ವಿರೋಧಿ, ಅಂಬೇಡ್ಕರ್ ವಿರೋಧಿ ಉಪಜಾತಿಗಳ ರಾಜಕಾರಣ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಪಾಪ ಎಲ್ಲೋ ಇದ್ದಂಥ ಒಬ್ಬನ, ಬೆಂಗಳೂರಲ್ಲಿ ಇದ್ದಂಥ ಒಬ್ಬ ಅಮಾಯಕ ಅಭ್ಯರ್ಥಿಯನ್ನ ತಗೊಂಬಂದು ಇವತ್ತು ಬಲಿಪಶು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬಲಗೈಗೆ ನಾವು ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ರಮೇಶ್ ಕುಮಾರ್ ಮತ್ತು ಅವರ ತಂಡ ಏನು ಪಟ್ಟಿಡಿತು. ಇದು ಬಹಳ ದೊಡ್ಡ ನಾಟಕ, ಬಹಳ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಬಹಳ ದೊಡ್ಡ ನಾಟಕ. ಯಾಕಂತ ಹೇಳಿದ್ರೆ ಬಲಗೈ ಅವರಿಗೆ ಕೊಡಿ ಅಂತೇಳಿ ಯಾರು ಅರ್ಜಿ ಹಾಕಿರ್ಲಿಲ್ಲ, ಆದ್ರೆ ಬಲಗೈ ಅವರ ಹೆಸರನ್ನ ಬಳಸಿ ಅವ್ರಿಗೆ ಟಿಕೆಟ್ ತಪ್ಪಿಸಿರುವಂತ ನಾಟಕ ಇದೆಯಲ್ಲ, ಈ ನಾಟಕವನ್ನ ಈ ಕ್ಷೇತ್ರದ ಜನರು ಕಾಂಗ್ರೆಸ್ನವರೇ ಅರ್ಥ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ನವರೇ ಚೀಮಾರಿ ಆಗ್ತಾ ಇದ್ದಾರೆ. ಅಂದ್ರೆ ಚೆಂಬು ಅಂದ್ರೆ ಅರ್ಥ ನನಗೆ ನನ್ನದೇ ಆದ ರೀತಿಯಲ್ಲಿ ಹೇಳಿದ್ರೆ, ಯಾವುದೋ ಮನುಷ್ಯ ಬರ್ತಾನೆ ಅವನಿಗೆ ಏನೋ ದಾನ ಮಾಡ್ಬೇಕಂತೇಳಿ ಚೆಂಬು ಕೊಟ್ಟು ಕಳಿಸಿರು ಅಂತ ಹೇಳ್ತಾರಲ್ಲ, ಕಾಂಗ್ರೆಸ್ಗೆ ಆ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ಗೆ ಚೆಂಬಿಡ್ಕೊಂಡು ಓಡಾಡೋಂಥ ಕೆಲಸ ಆಗ್ಬಿಟ್ಟಿದೆ. ಕೈಯಲ್ಲಿ ಚೆಂಬಿಡಿದು ನಾವು ಈ ರೀತಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಪ್ರದರ್ಶನ ಮಾಡ್ತಾ ಇದಾರಲ್ಲ, ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದಕ್ಕೆ ಅವರ ಈ ಪ್ರದರ್ಶನನೇ ಸಾಕ್ಷಿಯಾಗಿದೆ. ಕೊನೆಯದಾಗಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಬಹಳ ಒಳ್ಳೆ ಬೆಳವಣಿಗೆ ಇದು. ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ತಳ್ಳೋದಕ್ಕೆ ಇವತ್ತಿನ ರಾಜಕೀಯ ತಂತ್ರ ಇದು ಬಹಳ ಮೆಚ್ಚುಗೆಯ ತಂತ್ರ, ಮೆಚ್ಯೂರಿಟಿ ಇರ್ತಕ್ಕಂಥ ತಂತ್ರ. ದೇವೇಗೌಡರ ಮೇಲೆ, ಕುಮಾರಸ್ವಾಮಿ ಮೇಲೆ ಬಹಳ ದೊಡ್ಡವಾದಂಥ ಅಪವಾದಗಳು ಬರ್ತಾ ಇದ್ದಾವೆ. ಆದರೂ ಅವರು ಒಂದು ಧೈರ್ಯ ಮಾಡಿ ಧೈರ್ಯದ ನಿರ್ಧಾರ ತಗೊಂಡು ಮೋದಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತೇಳಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅವರ ಪೊಲಿಟಿಕಲ್ ಮೆಚ್ಯೂರಿಟಿಗೆ ನನ್ನ ಮೆಚ್ಚುಗೆ ಇದೆ. ಈಗ
ಇದರಲ್ಲಿ ಮಾತಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ನರೇಂದ್ರ ಮೋದಿ ಅವರಿಂದ 7 ಕೋಟಿ ಉದ್ಯೋಗದ ಆಶ್ವಾಸನೆ ಕೊಟ್ಟರು, ಅದನ್ನ ಮಾಡ್ತಾ ಇಲ್ಲ ಅಂತ. ಉದ್ಯೋಗ ಪಡೆದಂಥವ್ರೆ ಈ ಸರ್ತಿ ಓಟು ಯಾರಿಗೆ ಹಾಕ್ತಾರೆ ನೋಡ್ರಿ. ನರೇಂದ್ರ ಮೋದಿ ಅವರಿಂದ ಉದ್ಯೋಗ ಪಡೆದಂಥವ್ರು, ದೇಶದಲ್ಲಿ ಉದ್ಯೋಗ ಪಡೆದಂಥವ್ರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರೇ ಉತ್ತರ ಕೊಡ್ತಾರೆ. ನರೇಂದ್ರ ಮೋದಿ ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಇವ್ರು ಯಾಕೆ ಬೆಂಬಲಿಸ್ತಾರೆ? ಅವರು ಉದ್ಯೋಗ ಕೊಟ್ಟಿದ್ರೆ ಅವ್ರನ್ನ ಯಾಕೆ ಕೈ ಬಿಡ್ತಾ ಇದ್ರು? ಉದ್ಯೋಗ ಸೃಷ್ಟಿ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗಿಲ್ಲ ಅಂತೇಳಿ ಮತ್ತೊಂದು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಗ್ಯಾರಂಟಿಗಳ ಸುಳ್ಳು ಗ್ಯಾರಂಟಿಗಳು ಹೇಗೆ ಹೇಳ್ತಾ ಇದ್ದಾರೋ ಮೋದಿಯ ವಿರುದ್ಧ ಅಂಥದೇ ಸುಳ್ಳು ಗ್ಯಾರಂಟಿಗಳನ್ನ ಹೇಳಿ ಮೋದಿಗೆ ಹಿನ್ನಡೆ ತರಬೇಕಂತೇಳಿ ಬಹಳ ದೊಡ್ಡ ಮೂರ್ಖತನದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.